ಕಾಂಗ್ರೆಸ್ನಲ್ಲಿ ಜೋರಾಯ್ತು ಸಿಎಂ ಕುರ್ಚಿ ಕದನ. ನವೆಂಬರ್ ಕ್ರಾಂತಿಗೆ ಮುನ್ನುಡಿ ಬರೆದ್ರ ಸಿಎಂ ಪುತ್ರ ಯತೀಂದ್ರ. ಸಿಎಂ ಕುರ್ಚಿ ರೇಸ್ನಲ್ಲಿ ಇದೀಗ ಅಹಿಂದ ಅಸ್ತ್ರ ಪ್ರಯೋಗ. ಸಿದ್ದರಾಮಯ್ಯನವರ ಬ್ರಹ್ಮಾಸ್ತ್ರ ಅಹಿಂದ ಅಸ್ತ್ರ ಪ್ರಯೋಗ ಆಗಿದೆ. ಸಿದ್ದರಾಮಯ್ಯ ಉತ್ತರಾಧಿಕಾರಿ ಆಗ್ತಾರ ಸತೀಶ್ ಜಾರಕಿಹೊಳಿ. ರಾಜ್ಯ ರಾಜಕೀಯದಲ್ಲಿ ಯತೀಂದ್ರ ಮಾತಿನ ಸಂಚಲನ ಉಂಟಾಗಿದೆ. ಸಿದ್ಧಾಂತವನ್ನ ಪ್ರತಿಪಾದಿಸಿಕೊಂಡು ಸೈದ್ಧಾಂತಿಕ ರೀತಿಯಲ್ಲಿ ನೋಡಿದ್ರೆ ಸತೀಶ್ ಜಾರಕಿಹೊಳಿ ಅವರೇ ಮುಂದಿನ ಲೀಡರ್ ಆಗ್ತಾರೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿರ್ತಕ್ಕಂಥ ಮಾತುಗಳು ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿದೆ. ನವೆಂಬರ್ ಕ್ರಾಂತಿಗೆ ಯತೀಂದ್ರ ಸಿದ್ದರಾಮಯ್ಯ ಅವರ ಈ ಮಾತೇ ಮುನ್ನುಡಿ ಆಗತ್ತಾ? ಯಾರು ಸಿಎಂ ಆಗ್ಬೇಕು ಅಂತ ಹೈಕಮಾಂಡ್ ತೀರ್ಮಾನಿಸುತ್ತೆ ಅಂತ ಚೆಂಡನ್ನ ಸೀದಾ ಹೈಕಮಾಂಡ್ ಅಂಗಳಕ್ಕೆ ಎಸೆದಿದ್ದಾರೆ ಸತೀಶ್ ಜಾರಕಿಹೊಳಿ. ದಟ್ ವಾಸ್ ಹಿಸ್ ಫಸ್ಟ್ ರಿಯಾಕ್ಷನ್. ಯಾರು ಸಿಎಂ ಆಗ್ಬೇಕು ಅಂತ ಹೈಕಮಾಂಡ್ ತೀರ್ಮಾನಿಸ್ತಾರೆ ಅಂತ ಯತೀಂದ್ರ ಹೇಳಿಕೆಗೆ ಸತೀಶ್ ಜಾರಕಿಹೊಳಿ ಒಂದು ಕ್ಲೀನ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಯತೀಂದ್ರ ಅವರ ಅಭಿಪ್ರಾಯ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಪಕ್ಷಕ್ಕೆ ಅಹಿಂದ ನಾಯಕತ್ವ ಇದ್ದೇ ಇರುತ್ತದೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅಹಿಂದ ನಾಯಕತ್ವ ಇಲ್ಲದೆ ಪಕ್ಷ ಸಂಘಟನೆ ಮಾಡಕ್ಕಾಗಲ್ಲ. 2028ರಲ್ಲಿ ಯಾರು ಸಿಎಂ ಅನ್ನೋದನ್ನ ಪಕ್ಷ ನಿರ್ಧರಿಸುತ್ತೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಈ ಹಿಂದೂ ಕೂಡ ಅವರು ಹೇಳಿದ್ರು 2028ರಲ್ಲಿ ನಾನು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು, 2028ಕ್ಕೆ ಆದ್ರೆ ಯಾಕೆ ಆಗಬಾರ್ದು ಅನ್ನುವಂಥ ಮಾತನ್ನ ಹೇಳಿದ್ರು. ಅಂದ್ರೆ ಮುಂದೆ ಅನ್ನೋ ಪ್ರಶ್ನೆ ಬಂದಾಗ, ಸಿದ್ದರಾಮಯ್ಯನವರ ಮುಂದೆ ಉತ್ತರಾಧಿಕಾರಿ ಯಾರು, ನೆಕ್ಸ್ಟ್ ಯಾರು ಅನ್ನೋ ಪ್ರಶ್ನೆ ಬಂದಾಗ ಸತೀಶ್ ಜಾರಕಿಹೊಳಿ ಅನ್ನುವಂಥ ಒಂದು ಸಮೀಕರಣ ಆಲ್ರೆಡಿ ಕರ್ನಾಟಕದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸಿದ್ಧವಾಗಿತ್ತು. ಈಗ ಕುತೂಹಲ ಇರೋದು ಇದಕ್ಕೆ ಡಿ ಕೆ ಶಿವಕುಮಾರ್ ಬಣ ಏನ್ ಮಾಡುತ್ತೆ ಅಂತ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಸತೀಶ್ ಜಾರಕಿಹೊಳಿ ಅವರ ಫಸ್ಟ್ ರಿಯಾಕ್ಷನ್ ಏನೋ ಒಂದು ಕ್ಲೀನ್ ರಿಯಾಕ್ಷನ್ ಕೊಟ್ಟಿದ್ದಾರೆ, ಹೈಕಮಾಂಡ್ ನಿರ್ಧರಿಸುತ್ತೆ ಅನ್ನೋಂಥ ಒನ್ ಲೈನ್ ರಿಯಾಕ್ಷನ್. ಬೇರೆ ಇನ್ನು ಏನೆಲ್ಲ ಹೇಳಿದ್ರು, ಆನ್ ರೆಕಾರ್ಡ್ ಆಫ್ ದ ರೆಕಾರ್ಡ್, ಈ ಕುರಿತಾಗಿ ಏನೆಲ್ಲ ಮಾಹಿತಿ ಲಭ್ಯ ಇದೆ? ಖಂಡಿತ ಶ್ರೀಲಕ್ಷ್ಮಿ, ಇಲ್ಲಿ ಪ್ರಮುಖವಾಗಿ ನವೆಂಬರ್ ಕ್ರಾಂತಿಯ ಜಪದಲ್ಲಿರುವಂತಹ ಡಿಕೆಶಿ ಬಣಕ್ಕೆ ಸಿಎಂ ಸಿದ್ದರಾಮಯ್ಯನಿಂದ ಏನು ಕೌಂಟರ್ ಕೊಟ್ರ ಅನ್ನೋ ಒಂದು ಏನು ಚರ್ಚೆಗಳು ಕೂಡ ಇರುವುದು. ಅದರಲ್ಲಿ ಪ್ರಮುಖವಾಗಿ ಏನು ಪುತ್ರನ ಮೂಲಕವೇ ಇಲ್ಲಿ ರಣತಂತ್ರವನ್ನ ಏನು ರಿವೀಲ್ ಮಾಡಿದ್ರ ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳನ್ನ ಹುಟ್ಟಾಕಿರುವಂತದ್ದು. ಈಗಾಗಲೇ ಏನು ಸಿಎಂ ಪುತ್ರ ಯತೀಂದ್ರ ಅವರು ಹೇಳಿಕೆಯನ್ನ ಗಮನಿಸೋದಾದ್ರೆ, ಅವರು ಏನು ಸೈದ್ಧಾಂತಿಕ ಅಂದ್ರೆ ಸಿದ್ದರಾಮಯ್ಯನ ನಂತರದಲ್ಲಿ ನಾವು ಪಕ್ಷ ಮುನ್ನಡೆಸೋದು ಸತೀಶ್ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ಹೋಗ್ತೇವೆ. ಅವರು ಸೈದ್ಧಾಂತಿಕವಾಗಿ ಏನು ಸೈದ್ಧಾಂತಿಕವಾಗಿ ಒಪ್ಕೊಳ್ತಾರೆ ಮತ್ತು ಆ ಒಂದು ಸೈದ್ಧಾಂತಿಕ ವಿಚಾರಗಳನ್ನ ಕೂಡ ಎಲ್ಲರೂ ಒಪ್ಕೊಳ್ಳುವಂತ ವಿಚಾರಗಳು ಸತೀಶ್ ಜಾರಕಿಹೊಳಿ ಅವರಲ್ಲಿ ಇರುವಂತದ್ದು. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು 2028ರಲ್ಲಿ ಪಕ್ಷವನ್ನ ಮುನ್ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ತಮ್ಮ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಇದಕ್ಕೆ ಪ್ರತಿಕ್ರಿಯೆಯನ್ನ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈಗಷ್ಟೇ ಕೊಟ್ಟಿರುವಂತದ್ದು. ಪಕ್ಷದ ಈ ಒಂದು ನಿರ್ಧಾರವನ್ನ ಮಾಡಬೇಕು ಮತ್ತು ಯತೀಂದ್ರ ಅವರು ಹೇಳಿರುವಂತಹ ಹೇಳಿಕೆ ಅದು ಅವರ ವೈಯಕ್ತಿಕ ಹೇಳಿಕೆ ಮತ್ತು ಇದನ್ನೆಲ್ಲ ಕೂಡ ಅಂತಿಮವಾಗಿ ಯಾರು ನಾಯಕ ಅಂತ ಪಕ್ಷದ ಶಾಸಕರು ನಿರ್ಧಾರ ಮಾಡಬೇಕು. ಎಲ್ಲರನ್ನ ಜೊತೆಗೆ ಒಯ್ಯುವಂತ ಪ್ರಯತ್ನ ಮಾಡುತ್ತಿದ್ದೇವೆ. ಅಂತಿಮವಾಗಿ ಪಕ್ಷ ಕೂಡ ಇದನ್ನ ತೀರ್ಮಾನ ಮಾಡುತ್ತೆ ಮತ್ತು ಏನು ಅಹಿಂದ ನಾಯಕ ಅದು ಪಕ್ಷ ಅದು ಹಿಂದೆ ಸಂಘಟನೆ ಮಾಡೋದಕ್ಕೆ ಅಸಾಧ್ಯ ಅನ್ನೋ ಒಂದು ಮಾತನ್ನ ಕೂಡ ಇರುವಂತದ್ದು. ಮತ್ತು ಸಿಎಂ ರೇಸ್ ಬಗ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾನು ಪದೇ ಪದೇಯಾಗಿ ಹೇಳ್ತಾ ಇದ್ದೆ, ಆದ್ರೆ 2028ಕ್ಕೆ ನಾನು ಕ್ಲೇಮ್ ಮಾಡ್ತೇನೆ ಅನ್ನೋ ಒಂದು ಮಾತನ್ನ ಕೂಡ ಇರುವಂತದ್ದು. 2028ರಲ್ಲಿ ಸಿಎಂ ಸ್ಥಾನದ ಬಗ್ಗೆ ನಾನು ಕ್ಲೇಮ್ ಮಾಡ್ತೇನೆ ಅಂತ ಹೇಳ್ತೇನೆ, ಅದನ್ನು ಕೂಡ ಪಕ್ಷ ನಿರ್ಧಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳುವಂಥದ್ದು. ಇದು ಏನು ಕಾಕ್ಟೇಲಿ ನಡೆದಂತಹ ಏನು ಚೆನ್ನಮ್ಮನ ಉತ್ಸವ ಸಂದರ್ಭದಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ನಂತರ ಈಗ ಏನು ಸಿದ್ದರಾಮಯ್ಯ ನಂತರದಲ್ಲಿ ಪಕ್ಷ ಯಾರ ನಡೆಸಬೇಕು ಅನ್ನೋ ವಿಚಾರವನ್ನ ಎಲ್ಲವನ್ನ ಕೂಡ ಈಗ ಕಾದ್ ನೋಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂತದ್ದು. ಈಗ ಸಿಎಂ ಸಿದ್ದರಾಮಯ್ಯ ನಂತರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಅಹಿಂದ ನಾಯಕರಾಗಿ ಗುರುತಿಸುವ ಕೆಲಸವನ್ನ ಕೂಡ ಈಗ ಮಾಡ್ತಿರುವಂತದ್ದು. ಈಗಾಗಲೇ ಡಿಕೆಶಿ ಬಣದವರಿಗೆ ಕೌಂಟರ್ ಕೊಡುವ ಕೆಲಸವನ್ನ ಕೂಡ ಈಗ ಮಾಡ್ತಿರುವಂತದ್ದು ಗಮನಿಸಬಹುದು. ನಿನ್ನೆ ಯತೀಂದ್ರ ಅವರು ಹೇಳಿಕೆಯನ್ನ ಗಮನಿಸುವುದಾದ್ರೆ, ಇಲ್ಲಿ ಎಲ್ಲೋ ಒಂದ್ ಕಡೆ ನವೆಂಬರ್ ಕ್ರಾಂತಿಯ ಬಗ್ಗೆ ಏನು ಯತೀಂದ್ರ ಸಿದ್ದರಾಮಯ್ಯನವರು ಸುಳಿವನ್ನ ಕೊಟ್ರ ಅನ್ನೋ ಒಂದು ಚರ್ಚೆಗಳು ಕೂಡ ಈಗ ಹುಟ್ಟು ಹಾಕುವಂತದ್ದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ. ಕಾಂಗ್ರೆಸ್ನಲ್ಲಿ ಜೋರಾಯ್ತು ಸಿಎಂ ಕುರ್ಚಿ ಕದನ. ನವೆಂಬರ್ ಕ್ರಾಂತಿಗೆ ಮುನ್ನುಡಿ ಬರೆದ್ರ ಸಿಎಂ ಪುತ್ರ ಯತೀಂದ್ರ.
ಸಿಎಂ ಕುರ್ಚಿ ರೇಸ್ನಲ್ಲಿ ಇದೀಗ ಅಹಿಂದ ಅಸ್ತ್ರ ಪ್ರಯೋಗ. ಸಿದ್ದರಾಮಯ್ಯನವರ ಬ್ರಹ್ಮಾಸ್ತ್ರ ಅಹಿಂದ ಅಸ್ತ್ರ ಪ್ರಯೋಗ ಆಗಿದೆ. ಸಿದ್ದರಾಮಯ್ಯ ಉತ್ತರಾಧಿಕಾರಿ ಆಗ್ತಾರಾ ಸತೀಶ್ ಜಾರಕಿಹೊಳಿ? ರಾಜ್ಯ ರಾಜಕೀಯದಲ್ಲಿ ಯತೀಂದ್ರ ಮಾತಿನ ಸಂಚಲನ ಉಂಟಾಗಿದೆ. ಸಿದ್ಧಾಂತವನ್ನ ಪ್ರತಿಪಾದಿಸಿಕೊಂಡು ಸೈದ್ಧಾಂತಿಕ ರೀತಿಯಲ್ಲಿ ನೋಡಿದ್ರೆ ಸತೀಶ್ ಜಾರಕಿಹೊಳಿ ಅವರೇ ಮುಂದಿನ ಲೀಡರ್ ಆಗ್ತಾರೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿರ್ತಕ್ಕಂಥ ಮಾತುಗಳು ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿದೆ. ನವೆಂಬರ್ ಕ್ರಾಂತಿಗೆ ಯತೀಂದ್ರ ಸಿದ್ದರಾಮಯ್ಯ ಅವರ ಈ ಮಾತೇ ಮುನ್ನುಡಿ ಆಗತ್ತಾ? ಯಾರು ಸಿಎಂ ಆಗ್ಬೇಕು ಅಂತ ಹೈಕಮಾಂಡ್ ತೀರ್ಮಾನಿಸುತ್ತೆ ಅಂತ ಚೆಂಡನ್ನ ಸೀದಾ ಹೈಕಮಾಂಡ್ ಅಂಗಳಕ್ಕೆ ಎಸೆದಿದ್ದಾರೆ ಸತೀಶ್ ಜಾರಕಿಹೊಳಿ. ದಟ್ ವಾಸ್ ಹಿಸ್ ಫಸ್ಟ್ ರಿಯಾಕ್ಷನ್. ಯಾರು ಸಿಎಂ ಆಗ್ಬೇಕು ಅಂತ ಹೈಕಮಾಂಡ್ ತೀರ್ಮಾನಿಸ್ತಾರೆ ಅಂತ ಯತೀಂದ್ರ ಹೇಳಿಕೆಗೆ ಸತೀಶ್ ಜಾರಕಿಹೊಳಿ ಒಂದು ಕ್ಲೀನ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಯತೀಂದ್ರ ಅವರ ಅಭಿಪ್ರಾಯ, ಅದು ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಪಕ್ಷಕ್ಕೆ ಅಹಿಂದ ನಾಯಕತ್ವ ಇದ್ದೇ ಇರುತ್ತದೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅಹಿಂದ ನಾಯಕತ್ವ ಇಲ್ಲದೆ ಪಕ್ಷ ಸಂಘಟನೆ ಮಾಡಕ್ಕಾಗಲ್ಲ. 2028ರಲ್ಲಿ ಯಾರು ಸಿಎಂ ಅನ್ನೋದನ್ನ ಪಕ್ಷ ನಿರ್ಧರಿಸುತ್ತೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಈ ಹಿಂದೂ ಕೂಡ ಅವರು ಹೇಳಿದ್ರು 2028ರಲ್ಲಿ ನಾನು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು, 2028ಕ್ಕೆ ಆದ್ರೆ ಯಾಕೆ ಆಗಬಾರ್ದು ಅನ್ನುವಂಥ ಮಾತನ್ನ ಹೇಳಿದ್ರು. ಅಂದ್ರೆ ಮುಂದೆ ಅನ್ನೋ ಪ್ರಶ್ನೆ ಬಂದಾಗ, ಸಿದ್ದರಾಮಯ್ಯನವರ ಮುಂದೆ ಉತ್ತರಾಧಿಕಾರಿ ಯಾರು, ನೆಕ್ಸ್ಟ್ ಯಾರು ಅನ್ನೋ ಪ್ರಶ್ನೆ ಬಂದಾಗ ಸತೀಶ್ ಜಾರಕಿಹೊಳಿ ಅನ್ನುವಂಥ ಒಂದು ಸಮೀಕರಣ ಆಲ್ರೆಡಿ ಕರ್ನಾಟಕದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸಿದ್ಧವಾಗಿತ್ತು. ಈಗ ಕುತೂಹಲ ಇರೋದು ಇದಕ್ಕೆ ಡಿ ಕೆ ಶಿವಕುಮಾರ್ ಬಣ ಏನ್ ಮಾಡುತ್ತೆ ಅಂತ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಸತೀಶ್ ಜಾರಕಿಹೊಳಿ ಅವರ ಫಸ್ಟ್ ರಿಯಾಕ್ಷನ್ ಏನೋ ಒಂದು ಕ್ಲೀನ್ ರಿಯಾಕ್ಷನ್ ಕೊಟ್ಟಿದ್ದಾರೆ, ಹೈಕಮಾಂಡ್ ನಿರ್ಧರಿಸುತ್ತೆ ಅನ್ನೋಂಥ ಒನ್ ಲೈನ್ ರಿಯಾಕ್ಷನ್. ಬೇರೆ ಇನ್ನು ಏನೆಲ್ಲ ಹೇಳಿದ್ರು, ಆನ್ ರೆಕಾರ್ಡ್, ಆಫ್ ದ ರೆಕಾರ್ಡ್, ಈ ಕುರಿತಾಗಿ ಏನೆಲ್ಲ ಮಾಹಿತಿ ಲಭ್ಯ ಇದೆ? ಖಂಡಿತ ಶ್ರೀಲಕ್ಷ್ಮಿ, ಇಲ್ಲಿ ಪ್ರಮುಖವಾಗಿ ನವೆಂಬರ್ ಕ್ರಾಂತಿಯ ಜಪದಲ್ಲಿರುವಂತಹ ಡಿಕೆಶಿ ಬಣಕ್ಕೆ ಸಿಎಂ ಸಿದ್ದರಾಮಯ್ಯನಿಂದ ಏನು ಕೌಂಟರ್ ಕೊಟ್ರ ಅನ್ನೋ ಒಂದು ಏನು ಚರ್ಚೆಗಳು ಕೂಡ ಇರುವುದು. ಅದರಲ್ಲಿ ಪ್ರಮುಖವಾಗಿ ಏನು ಪುತ್ರನ ಮೂಲಕವೇ ಇಲ್ಲಿ ರಣತಂತ್ರವನ್ನ ಏನು ರಿವೀಲ್ ಮಾಡಿದ್ರ ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳನ್ನ ಹುಟ್ಟಾಕಿರುವಂತದ್ದು. ಈಗಾಗಲೇ ಏನು ಸಿಎಂ ಪುತ್ರ ಯತೀಂದ್ರ ಅವರು ಆ ಹೇಳಿಕೆಯನ್ನ ಗಮನಿಸೋದಾದ್ರೆ, ಅವರು ಏನು ಸೈದ್ಧಾಂತಿಕ ಅಂದ್ರೆ ಸಿದ್ದರಾಮಯ್ಯನ ನಂತರದಲ್ಲಿ ನಾವು ಪಕ್ಷ ಮುನ್ನಡೆಸೋದು ಸತೀಶ್ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ಹೋಗ್ತೀವಿ. ಅವರು ಸೈದ್ಧಾಂತಿಕವಾಗಿ ಏನು ಸೈದ್ಧಾಂತಿಕವಾಗಿ ಒಪ್ಕೊಳ್ತಾರೆ ಮತ್ತು ಆ ಒಂದು ಸೈದ್ಧಾಂತಿಕ ವಿಚಾರಗಳನ್ನ ಕೂಡ ಎಲ್ಲರೂ ಒಪ್ಕೊಳ್ಳುವಂತ ವಿಚಾರಗಳು ಸತೀಶ್ ಜಾರಕಿಹೊಳಿ ಅವರಲ್ಲಿ ಇರುವಂತದ್ದು. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು 2028ರಲ್ಲಿ ಪಕ್ಷವನ್ನ ಮುನ್ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ತಮ್ಮ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಇದಕ್ಕೆ ಪ್ರತಿಕ್ರಿಯೆಯನ್ನ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈಗಷ್ಟೇ ಕೊಟ್ಟಿರುವಂತದ್ದು. ಪಕ್ಷದ ಈ ಒಂದು ನಿರ್ಧಾರವನ್ನ ಮಾಡಬೇಕು ಮತ್ತು ಯತೀಂದ್ರ ಅವರು ಹೇಳಿರುವಂತಹ ಹೇಳಿಕೆ ಅದು ಅವರ ವೈಯಕ್ತಿಕ ಹೇಳಿಕೆ ಮತ್ತು ಇದನ್ನೆಲ್ಲ ಕೂಡ ಅಂತಿಮವಾಗಿ ಯಾರು ನಾಯಕ ಅಂತ ಪಕ್ಷದ ಶಾಸಕರು ನಿರ್ಧಾರ ಮಾಡಬೇಕು. ಎಲ್ಲರನ್ನ ಜೊತೆಗೆ ಒಯ್ಯುವಂತ ಪ್ರಯತ್ನ ಮಾಡುತ್ತಿದ್ದೇವೆ. ಅಂತಿಮವಾಗಿ ಪಕ್ಷ ಕೂಡ ಇದನ್ನ ತೀರ್ಮಾನ ಮಾಡುತ್ತೆ ಮತ್ತು ಏನು ಅಹಿಂದ ನಾಯಕ ಅದು ಪಕ್ಷ ಅದು ಹಿಂದೆ ಮಾಡೋದಕ್ಕೆ ಅಸಾಧ್ಯ ಅನ್ನೋ ಒಂದು ಮಾತನ್ನ ಕೂಡ ಇರುವಂತದ್ದು. ಮತ್ತು ಸಿಎಂ ರೇಸ್ ಬಗ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾನು ಪದೇ ಆಗಿ ಹೇಳ್ತಾ ಇದ್ದೆ, ಆದ್ರೆ 2028ಕ್ಕೆ ನಾನು ಕ್ಲೇಮ್ ಮಾಡ್ತೇನೆ ಅನ್ನೋ ಒಂದು ಮಾತನ್ನ ಕೂಡ ಹೇಳುವಂತದ್ದು. 2028ರಲ್ಲಿ ಸಿಎಂ ಸ್ಥಾನದ ಬಗ್ಗೆ ನಾನು ಕ್ಲೇಮ್ ಮಾಡ್ತೇನೆ ಅಂತ ಹೇಳ್ತೇನೆ, ಅದನ್ನು ಕೂಡ ಪಕ್ಷ ನಿರ್ಧಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳುವಂತದ್ದು. ಇದು ಏನು ಕಾಕ್ಟೇಲಿ ನಡೆದಂತಹ ಏನು ಚೆನ್ನಮ್ಮನ ಉತ್ಸವ ಸಂದರ್ಭದಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನಂತರ ಈಗ ಏನು ಸಿದ್ದರಾಮಯ್ಯ ನಂತರದಲ್ಲಿ ಪಕ್ಷ ಯಾರ ನಡೆಸಬೇಕು ಅನ್ನೋ ವಿಚಾರವನ್ನ ಎಲ್ಲವನ್ನ ಕೂಡ ಈಗ ಕಾದ್ ನೋಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂತದ್ದು. ಈಗ ಸಿಎಂ ಸಿದ್ದರಾಮಯ್ಯ ನಂತರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಅಹಿಂದ ನಾಯಕರಾಗಿ ಗುರುತಿಸುವ ಕೆಲಸವನ್ನ ಕೂಡ ಈಗ ಮಾಡ್ತಿರುವಂತದ್ದು. ಈಗಾಗಲೇ ಡಿಕೆಶಿ ಬಣದವರಿಗೆ ಕೌಂಟರ್ ಕೊಡುವ ಕೆಲಸವನ್ನ ಕೂಡ ಈಗ ಮಾಡ್ತಿರುವಂತದ್ದು ಗಮನಿಸಬಹುದು. ನಿನ್ನೆ ಯತೀಂದ್ರ ಅವರು ಹೇಳಿಕೆಯನ್ನ ಗಮನಿಸುವುದಾದ್ರೆ, ಇಲ್ಲಿ ಎಲ್ಲೋ ಒಂದ್ ಕಡೆ ನವೆಂಬರ್ ಕ್ರಾಂತಿಯ ಬಗ್ಗೆ ಏನು ಯತೀಂದ್ರ ಸಿದ್ದರಾಮಯ್ಯನವರು ಸುಳಿವನ್ನ ಕೊಟ್ರ ಅನ್ನೋ ಒಂದು ಚರ್ಚೆಗಳು ಕೂಡ ಈಗ ಹುಟ್ಟು ಹಾಕುವಂತದ್ದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ.